ನಮಸ್ಕಾರ ಎಲ್ಲ ದೇಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ. ಗೆಳೆಯರೇ, ಇದನ್ನು ಭಾಳ ವಿಶಿಷ್ಟವಾದಂಥ ಒಂದು ದೇಸಿ ಪ್ರಾಡಕ್ಟನ್ನು ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಗೆಳೆಯರೇ, ಇದು ಏನಿದೆ ಒಳಗಡೆ, ಇದನ್ನು ಯಾವ ಥರ ಯೂಸ್ ಮಾಡೋದು, ಇದರಿಂದ ಏನು ಪ್ರಯೋಜನ ಅಂತಕ್ಕಂಥದ್ದನ್ನು ಇವತ್ತು ತಿಳ್ಕೊಳ್ಳೋಣ. ಒಂದು ವೈಯರ್ ಇದೆ, ಚಾರ್ಜರು ವೈಯರು ಮತ್ತು ಒಂದು ಅಡಾಪ್ಟರು ಕೂಡ ನೀವು ನೋಡ್ತಾ ಇದ್ದೀರಿ. ಓಕೆ, ಅದನ್ನು ಅಲ್ಲಿ ಜೋಡಣೆ ಮಾಡಬೇಕಾಗತ್ತೆ. ಅದು ಜೋಡಿಸಿ ಒಳಗಡೆ ಜೋಡಿಸಿ ಅದನ್ನು. ಇದು ಪೂರ್ತಿ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಲ್ಪಟ್ಟಿದೆ. ನೀವು ಒಂದು ಚಾರ್ಜರು, ವೈಯರು ಮತ್ತು ಒಂದು ಅಡಾಪ್ಟರು ಮತ್ತು ಗ್ಯಾರಂಟಿ ಕಾರ್ಡು ಜೊತೆಗೆ ಈ ಪ್ರಾಡಕ್ಟು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿರ್ತಕ್ಕಂಥ ನಮ್ಮ ಗ್ರಾಹಕರಿಗೆ ಇದರ ಬಗ್ಗೆ ಮಾಹಿತಿ ಕೊಡೋಣ. ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಹಿಂಭಾಗದಲ್ಲಿ ಈ ಥರ ಇರುತ್ತೆ. ಓಕೆ, ಇವಾಗ ನಮ್ಮ ಗ್ರಾಹಕರು ಅದನ್ನು ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಬಟ್ ಇದು ಕರೆಂಟ್ ಸ್ಟವ್ ಅಲ್ಲ, ಹೊಗೆರಹಿತ ಸೌದೆ ಒಲೆ. ಸೌದೆಯನ್ನು ಹಾಕಿ ಅಡುಗೆ ಮಾಡ್ತಕ್ಕಂಥ ಒಂದು ಒಲೆ ಇದು. ಇದನ್ನು ಯಾವ ಥರ ಯೂಸ್ ಮಾಡ್ತಕ್ಕಂಥದ್ದು ಒಂದು ನೋಡೋಣ. ಈ ವೈರನ್ನು ಇಲ್ಲಿಗೆ ಅಡಾಪ್ಟರ್ ಕೊಡಬೇಕಾಗುತ್ತೆ. ಇಲ್ಲಿ ಹಾಕಿ, ಪಿನ್ ಹಾಕಿ, ಪಿನ್ ಹಾಕಿ. ಇದನ್ನು ನೀವು ಬೋಲ್ಡ್ಗಾರು ಎಲೆಕ್ಟ್ರಿಕ್ ನೀವು ಒಂದು ಪವರ್ ಬ್ಯಾಂಕನ್ನು ಕೂಡ ಇದರಲ್ಲಿ ಉಪಯೋಗಿಸ್ಬೋದು. ಪವರ್ ಬ್ಯಾಂಕ್ ಕಲೆಕ್ಷನ್ ಕೊಡಿ. ಇದನ್ನು ಕೂಡ ಈ ಥರ ಪವರ್ ಬ್ಯಾಂಕ್ ಕಲೆಕ್ಷನ್ ಕೊಡೋದ್ರ ಮುಖಾಂತರ ಇದನ್ನು ಯೂಸ್ ಮಾಡ್ಬೋದು. ಈಗ ಒಂದು ಸ್ವಲ್ಪ ಸೌದೆಗಳನ್ನ ಹಾಕೋಣ. ಈಗ ಸಣ್ಣ ಸಣ್ಣ ಕಟ್ಟಿಗೆನಲ್ಲಿ ಮಾಡಿರೋ ಕಟ್ಟಿಗೆ ಸೌದೆಗಳು, ಇದು ವೇಸ್ಟೇಜು, ಇದು ಕೆಲಸಕ್ಕೆ ಬರದೇ ಇರತಕ್ಕಂಥ ಸೌದೆಗಳು ಒಂದಷ್ಟು ಆಗ್ತಾಯಿದೆ ಒಳಗಡೆ. ಈಗ ಒಳಭಾಗಕ್ಕೆ ಒಂದಷ್ಟು ಕಟ್ಟಿಗೆ ಸೌದೆಗಳನ್ನ ಹಾಕೈತೆ. ಈಗ ಸ್ವಲ್ಪ ವೇಸ್ಟನ್ನು ಹಾಕಿ ಒಳಗಡೆ ಬೆಂಕಿಯನ್ನು ಟಚ್ ಮಾಡ್ತಕ್ಕಂಥದ್ದು. ಒಂದು 2 ಮಿನಿಟು ವೆಯ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇವಾಗ ಬೆಂಕಿ ಹತ್ಕೊತಾ ಇದೆ. ಇವಾಗ ಬೆಂಕಿ ಹತ್ಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ. ಇವಾಗ ಫ್ಯಾನ್ ಕಲೆಕ್ಷನ್ ಕೊಡೋಣ ಮಾಡ್ತಾಯಿದೆ. ಇವಾಗ ಸ್ಟಾರ್ಟ್ ಆಗುತ್ತೆ ಬೆಂಕಿ ಈ ಥರ ಉರಿಲಿಕ್ಕೆ. ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಇದು ದೊಡ್ಡ ಪ್ರಮಾಣದ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇದು ಯಾಕೆ ಉರಿತಾ ಇದೆ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಈಗ ಜಸ್ಟ್ ಒಂದು 2 ಮಿನಿಟ್ ಆಗಿದೆ. ಇದನ್ನು ಬೆಂಕಿನ ಟಚ್ ಮಾಡಿ ಈಗ ಈ ಥರ ಇದೆ. ಇವಾಗ ಗೊತ್ತಾಗ್ತಾ ಇದೆಯಾ ನಿಮಗೆ? ಗೊತ್ತಾಗ್ತದೆ, ತುಂಬ ಚೆನ್ನಾಗಿ ಉರಿತಾ ಇದೆ. ಈಗ ಒಂದು ಏನಾದರೂ ಮಾಡೋಣ ಇದ್ರಾಗೆ, ಓಕೆನಾ? ಈಗ ಏನಾದರೂ ಒಂದು ತಿಂಡಿ ಮಾಡೋಣ. ಈಗ ಒಲೆ ಮೇಲೆ ಒಂದು ಪದಾರ್ಥವನ್ನು ಕೂಡ, ಪಾತ್ರೆಯನ್ನು ಕೂಡ ಹಾಕೈತೆ, ನೀವು ನೋಡ್ತಾ ಇರ್ಬೋದು. ಓಹೋ, ವಡೆ. ದಿನ 2022 ಇಸ್ವಿ ಮಕರ ಸಂಕ್ರಾಂತಿಯ ಪುಣ್ಯ ದಿನ. ಈ ದಿನ ಒಂದು ಹಬ್ಬದ ವಿಶೇಷಕ್ಕೆ ಇವ್ರ ಮನೆಯಲ್ಲಿ ವಡೆ ಮಾಡ್ತಾಯಿದ್ದಾರೆ. ಈಗ ವಡೆಯನ್ನು ಇದ್ರ ಮುಖಾಂತರನೇ ಬೇಯಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗ ನೀವೆಲ್ಲ ಅಡುಗೆ ಮಾಡಿ ಭಾಳ ಅದು ಅನುಭವ ಇದೆ ನಿಮ್ಮೆಲ್ಲ ಮಹಿಳೆಯರಿಗೆ ತುಂಬ ಅನುಭವ ಇದೆ. ಈಗ ಹೊಗೆ ಬರ್ತಾ ಇದೆಯಾ? ಹೊಗೆ ಬರ್ತಾ ಇದೆಯಾ? ಏನಿದ್ರೆ ಹೊಗೆ ಬರ್ತಾ ಇದೆಯಾ? ನೀವು ನೋಡ್ತಾ ಇದ್ದೀರಿ, ಹೊಗೆ ಬೇಯುವಂಥದ್ದು ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಈಗ ಅಮ್ಮ ನೋಡ್ತಾ ಇದ್ದೀರಲ್ಲ ನೀವು, ಈಗ ಹೇಗಿದೆ ಇದು ಸ್ಮೋಕ್ಲೆಸ್ ಒಲೆ, ಸೌದೆ ಒಲೆ. ಈಗ ಹೊಗೆ ಬರ್ತಾ ಇದೆಯಾ ನೋಡಿ ಸ್ನೇಹಿತರೆ, ನೋಡೋದಕ್ಕೆ ಚೆನ್ನಾಗಿದೆ. ಹಾಂ. ಈಗ ಅಡುಗೆ ಮನೆಯಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ಇದನ್ನು ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಅಡುಗೆ ಮಾಡ್ಬೋದು. ಒಂದು ಚೂರು ಹೊಗೆ ಬರ್ತಾ ಇಲ್ಲ ನೋಡಿ ಸ್ನೇಹಿತರೆ. ಇದನ್ನು ಶ್ರೀಮಂತರೇ ಆಗಿರ್ಬೋದು, ಬಡವರೇ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸ್ಬೋದು. ವುಡನ್ ಸ್ಟವ್, ಸೌದೆ ಒಲೆ, ದೇಸಿ ಪ್ರಾಡಕ್ಟ್ ಕಂಪ್ನಿ ಕಡೆಯಿಂದ ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಗೆಳೆಯರೆ. ಇದು ಪವರ್ ಮುಖಾಂತರ ರನ್ ಆಗುತ್ತೆ, ಅಥವಾ ಒಂದು ಪವರ್ ಬ್ಯಾಂಕ್ ಮುಖಾಂತರ ಕೂಡ ಇದ್ರ ಕೆಳಗಡೆ ಫ್ಯಾನ್ ಇಟ್ಟು ಇದನ್ನು ವರ್ಕ್ ಆಗುತ್ತೆ. ಯಾವುದೇ ಥರದ ಹೊಗೆ ಬರಲ್ಲ. ಸ್ಮೋಕ್ಲೆಸ್ ಒಲೆ ಇದು. ಜಸ್ಟ್ ಒಂದು 2 or 3 ಪೀಸ್ ಕಟ್ಟಿಗೆ ಹಾಕೋದ್ರ ಮುಖಾಂತರ ಇದನ್ನು ಸ್ಟವನ್ನು ನಾವು ಯೂಸ್ ಮಾಡ್ಬೋದು. ಈಗ ಇಲ್ಲಿ
ಒಡೆದೇ ಬೇಯಿಸ್ತಾ ಇದ್ದಾರೆ ಇವರು. ಈಗ ವುಡನ್ ಸ್ಟವ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ಈ ವುಡನ್ ಸ್ಟವ್ ನೋಡಿದಾಗ ಇದು ಒಂದು ಹೊಸ ಆವಿಷ್ಕಾರ ಅನಿಸ್ತಾ ಇದೆ ನನಗೆ. ಬದಲಾವಣೆಗಳು ಆಗ್ತಾನೇ ಇದೆ. ಸೊ ಅದರಲ್ಲಿ ಇದು ಒಂದು ಬದಲಾವಣೆ. ಈಗ ನಾವು ಮೊದಲೆಲ್ಲ ಒಲೆಗಳು ಮಾಡ್ತಿದ್ದೋ, ಇವತ್ತು ಒಂದು ಒಲೆ ಮಾಡ್ಸೋಕ್ಕೆ 5,000 ರೂಪಾಯಿ ಖರ್ಚಾಗುತ್ತೆ. ಸೊ ಬರೀ 2,900 ರೂಪಾಯಿಗೆ ನಮಗೆ ಒಲೆ ಅಂತದ್ದೇ ನ್ಯಾಚುರಲ್ ಸ್ಟವ್ ಸಿಕ್ಕಿದೆ ನಮಗೆ. ಇದನ್ನು ತುಂಬ ಕಡಿಮೆ ಕಟ್ಟಿಗೆ, ಒಂದು 100 ಗ್ರಾಮ್ ಆದರೆ 100 ಗ್ರಾಮ್ ಕಟ್ಟಿಗೆ ಇದ್ದರೆ ಸಾಕು. ಒಂದು ಇಡೀ ಕಟ್ಟಿಗೆ ಇದ್ದರೆ ನಾವು ಒಂದು ದಿನದ ಅಡುಗೆನ ನಾವು ಮಾಡ್ಕೋಬೋದು.